ನಮಸ್ಕಾರ ವೀಕ್ಷಕರೇ, BMTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಪಂಚಮಸಾಲಿಗಳ ಭಾವನೆಗೆ ನೋವುಂಟು ಮಾಡಿದ ಸಿದ್ದರಾಮಯ್ಯನವರಿಂದ ವಿಜಯಪುರದ ಚೆನ್ನಮ್ಮ ಪ್ರತಿಮೆಯ ಅನಾವರಣ ಬೇಡ. ಸಿದ್ದರಾಮಯ್ಯ ಹೊರತುಪಡಿಸಿ ಸರ್ಕಾರದ ಯಾವುದೇ ಜನಪ್ರತಿನಿಧಿಗಳ ಅಥವಾ ಯಾವುದೇ ಸಮುದಾಯದ ಹೋರಾಟಗಾರ ಮೂಲಕ ಅನಾವರಣ ಮಾಡಿಸಬೇಕು ಎಂದು ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜ ಕೂಡಲ ಸಂಗಮ ಇವರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು. ವಿಜಯಪುರ ಜಿಲ್ಲೆಯ ಪಂಚಮಸಾಲಿಗಳ ಹಾಗೂ ಕೆಲವು ದಾನಿಗಳ ಸಹಕಾರದಿಂದ ವಿಜಯಪುರ ಬಸ್ಸು ನಿಲ್ದಾಣದಲ್ಲಿ ನಿರ್ಮಾಣಗೊಂಡಿದೆ ಕಿತ್ತೂರು ರಾಣಿ ಚೆನ್ನಮ್ಮನ ಪ್ರತಿಮೆ. ಇದಕ್ಕೆ ಸೂಕ್ತವಾಗಿ ಬೇಕಾಗಿದ್ದ ಸ್ಥಳವನ್ನು ನೀಡಿ ಹಾಗೂ ನಮ್ಮೆಲ್ಲರ ಅಪೇಕ್ಷೆಯಂತೆ ಬಸ್ಸು ನಿಲ್ದಾಣಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮ ಹೆಸರನ್ನು ನಾಮಕರಣ ಮಾಡಿ ರಾಜ್ಯ ಸರ್ಕಾರವು ಆದೇಶ ಮಾಡಿದೆ. ಕಳೆದ ವರ್ಷ ಬೆಳಗಾವಿಯಲ್ಲಿ ಶಾಂತಿ ಸಮಾವೇಶ ಮಾಡುವಾಗ ಸಿದ್ದರಾಮಯ್ಯನವರು ನಮ್ಮ ಸಾವಿರಾರು ಹೋರಾಟಗಾರರ ಮೇಲೆ ಕಾನೂನು ಪೊಲೀಸರ ಮೂಲಕ ಹಲ್ಲೆ ಮಾಡಿಸಿದ್ದಾರೆ. ಅಷ್ಟೇ ಅಲ್ಲ, ಇದುವರೆಗೂ ಸಮಾಜದ ಬೇಡಿಕೆಗೆ ಪ್ರಯತ್ನನೂ ಮಾಡಿಲ್ಲ ಹಾಗೂ ಅಧಿವೇಶನದಲ್ಲಿ ಹೋರಾಟಗಾರರಿಗೆ ನೋವಾಗುವ ರೀತಿ ನಡೆದುಕೊಂಡಿದ್ದಾರೆ. ಆದ್ದರಿಂದ ಇವರಿಂದ ಕಿತ್ತೂರು ರಾಣಿ ಚೆನ್ನಮ್ಮನ ಪ್ರತಿಮೆ ಅನಾವರಣ ಬೇಡ ಎಂದು ಹೇಳಿದರು. जय जय पंचमसाली, जय पंचमसाली, जय जय पंचमसाली, हर हर महादेव, हर हर महादेव. ಪಂಚಮಸಾಲಿ ಮೀಸಲಾತಿ ಹೋರಾಟಗಾರರ ಮೇಲೆ ಹಲ್ಲೆ ಮಾಡಿರತಕ್ಕಂತ ಮುಖ್ಯಮಂತ್ರಿಗಳಿಗೆ ಮೀಸಲಾತಿ ಚಳವಳಿಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಿರತಕ್ಕಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪಂಚಮಸಾಲಿ ಮೀಸಲಾತಿ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಿರತಕ್ಕಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಪಂಚಮಸಾಲಿ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಪಂಚಮಸಾಲಿ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಪಂಚಮಸಾಲಿ ವಿರೋಧಿ ಸಿದ್ದರಾಮಯ್ಯನವರಿಗೆ ಪಂಚಮಸಾಲಿ ಹೋರಾಟಗಾರರ ಮೇಲೆ ದಾಳಿ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ जय पंचमसाली, जय पंचमसाली, जय पंचमसाली, जय जय पंचमसाली. ಸಂವಿಧಾನಕ ಅಂದ ಸಿಎಂ ಅವರಿಗೆ ಸಂವಿಧಾನಕ ಅಂದ ಸಿಎಂ ಅವರಿಗೆ ಅಲ್ಲ ಇದು ಮಾಡ್ಲತ್ತ ಏನೋ ಒಂದು ಒತ್ತ ಇದು ತರಾತುರಿಯಲ್ಲಿ ಮಾಡಿದ್ದಾರೆ. ಮಾಡುವ ಸಲುವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಬರೋದಕ್ಕೆ ಬರ್ತಿದ್ದಾರೆ. ಅದರ ಬಗ್ಗೆ ನಮ್ಮ ಅಭಿಪ್ರಾಯ, ನಮ್ಮ ಸಮಾಜದ ಅಭಿಪ್ರಾಯ ಸುವರ್ಣಸೌಧ ಹತ್ತಿರ ಹೋದ ವರ್ಷ ಇದೇ 24ರಂದು ಸುವರ್ಣಸೌಧ ಹತ್ತಿರ ಲಾಠಿ ಚಾರ್ಜ್ ಮಾಡಿ ಅನೇಕ ನಮ್ಮ ಅಮಾಯಕರ ಒಂದು ಕಟ್ಟು ತಿಂದು ಭಾಳ ನೋವು ಅನುಭವಿಸಿದ್ದಾರೆ. ಅದರಾಗ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಏನೂ ಸ್ಪಂದಿಸಲಿಲ್ಲ. ಅವರು ಆಗಿದ್ದು ಇದಾಗ್ಯದ, ಹೋಗಿ ಬಿಡು ಅಂಥದ್ದು ನಾವು ಈಗ ಕೇಳ್ತೀವಿ. ಒಳ್ಳೆಯ ಇದು ಅಂತ ಒಂದು ಅಭಿಪ್ರಾಯನೂ ಹೇಳಿಲ್ಲ. ಕೊಡ್ಲಿಕ್ಕೆ ಅಷ್ಟೇ ಹೋಯಿತು. ಅದು ಒಂದು ನಮ್ಮ ಸಮಾಜದವರಿಗೆ ಒಂದು ನೋವಾಗ್ಯದ ಅಂಥೇಳಿ ಒಂದು ಕನಿಕರದ ಮಾತುಗಳನ್ನು ಹೇಳಿಲ್ಲ. ಈಗ ಏನಾಗ ತರಾತುರಿಯಲ್ಲಿ ಒಂದು ಸಡನ್ ನಮ್ಮ ಸಮಾಜ ಹೆಚ್ಚಿಗೆ ಇದನ್ನೇ 9ನೇ ತಾರೀಕಿಗೆ ಆಗ್ತದಂದ್ರೆ ಎಲ್ಲರೂ ಗಾಬರಿ ಆದರು. ಮತ್ತು ಎಲ್ಲ ಸಮಾಜ ಎಲ್ಲ ಪಕ್ಷಾತೀತವಾಗಿ ಎಲ್ಲೋ ಪೂಜ್ಯರವರನ್ನು ಒಂದು ಎಲ್ಲರಿಗೂ ಒಂದು ಮೀಟಿಂಗ್ ಕರೆದು ಪೂರ್ವ ಸಭೆಯನ್ನು ಕರೆದು ಒಂದು ಒಕ್ಕಟ್ಟಿನಿಂದ ಒಂದು ಮಾಡಿದ್ರೆ ಒಳ್ಳೆಯದಾಕೈತಿ. ಅಂದ್ರೆ ಒಂದು ಎಲ್ಲರೂ ಪಕ್ಷಾತೀತವಾಗಿ ಒಂದೇ ಒಂದು ಇದರಿಂದ ತರಾತುರಲ್ಲಿ ಮಾಡೋದು ಅದೊಂದು ಪೂಜ್ಯರವರ ಒಂದು ಎಲ್ಲರೂ ಒಂದು ಸಲಹೆ ಸೂಚನೆಗಳನ್ನು ತಿಳ್ಕೊಂಡು ಅದನ್ನು ಅನಾವರಣ ಮಾಡಬೇಕು ನಾನು ನಮ್ಮ ಮಲ್ಲಿಕಾರ್ಜುನ ಹಂಗೇರಿಗೆ ಸಿರಿ ತಾಲೂಕು ಪಂಚಾಯತ್ ಅಧ್ಯಕ್ಷ. पंचमसाली, हर 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 ಏನೇ ಬರಲಿ ಏನೇ ಬರಲಿ ರಾಜಕೀಯ ಹಿತಾಸಕ್ತಿಗೆ ಬಲಿ ಕೊಡಬೇಡಿ. ರಾಜಕೀಯ ಹಿತಾಸಕ್ತಿಗೆ ಬಲಿ ಕೊಡಬೇಡಿ.
ಮೀಸಲಾತಿ ಕೇಳಿದ ಹೋರಾಟಗಾರರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಪಂಚಮಸಾಲಿ ಮೀಸಲಾತಿ ಹೋರಾಟಗಾರರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಪಂಚಮಸಾಲಿ ಸಮಾಜದ ಭಾವನೆಗಳಿಗೆ ಧಕ್ಕೆ ತಂದಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಸಂವಿಧಾನ ವಿರೋಧಿ ಮೀಸಲಾತಿ ಪಂಚಮಸಾಲಿ ಮೀಸಲಾತಿ ಅಂದಿರುವ ಮುಖ್ಯಮಂತ್ರಿಗಳಿಗೆ ಸಂವಿಧಾನ ವಿರೋಧಿ ಪಂಚಮಸಾಲಿ ಮೀಸಲಾತಿ ಅಂದಿರುವ ಮುಖ್ಯಮಂತ್ರಿಗಳಿಗೆ ಧಿಕ್ಕಾರ ಪಂಚಮಸಾಲಿ ಸಮಾಜದ ಮೇಲೆ ಲಾಠಿ ಚಾರ್ಜ್ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪಂಚಮಸಾಲಿ ಮೀಸಲಾತಿ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಜೈ ಪಂಚಮಸಾಲಿ ಜೈ ಪಂಚಮಸಾಲಿ ಜೈ ಪಂಚಮಸಾಲಿ ಜೈ ಪಂಚಮಸಾಲಿ ಹರ ಹರ ಏನು ತರಾತುರಿಯಲ್ಲಿ ಏನು ನಿರ್ಧಾರ ತೊಗೊಂಡಾರಲ್ಲ, ನಮಗೆ ಏನು ಅನ್ನಿಸ್ಲಾಕತ್ತದ ಅಂದ್ರೆ ಇದು ರಾಜಕೀಯ ಪ್ರೇರಿತವಾಗಿ ಇದು ಮಾಡಾಕತ್ತಾರ. ಯಾಕಂದ್ರೆ ಪಂಚಮಸಾಲಿ ದೊಡ್ಡ ಸಮಾಜ ಅದ ಮತ್ತು ಬಲಾಢ್ಯ ಸಮಾಜ ಅದ, ರಾಜಕೀಯದಿಂದನೂ ದೊಡ್ಡ ಸಮಾಜ ಅದ. ಇದನ್ನು ಒಡೆಯುವ ಉದ್ದೇಶದಿಂದನೇ ಇದನ್ನು ಮಾಡಾಕತ್ತಾರ. ಮತ್ತು ಏನು ಮುಖ್ಯಮಂತ್ರಿಗಳು ಡಿಸೆಂಬರ್ 10ನೇ ತಾರೀಕು ಡಿಸೆಂಬರ್ 10ಕ್ಕೆ ಏನು ಸುವರ್ಣಸೌಧದ ಮುಂದೆ ಏನು ಲಾಠಿ ಚಾರ್ಜ್ ಮಾಡೋದ್ರಲ್ಲ, 100ಕ್ಕೂ ಹೆಚ್ಚು ಜನರು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ರು. ಅದಾದರೂ ಕೂಡ ಅವರು ಯಾವುದೇ ರೀತಿ ಮನಸ್ಸು ಕರಗಲಿಲ್ಲ. ಪಂಚಮಸಾಲಿಯವ್ರಿಗೆ ಹೆಂಗೆ ಅಂತಂದ್ರೆ ದನ ಬಡ್ದಂಗೆ ಬಡಿದ್ರು, ಯಾವುದೇ ವಿಷಾದ ಕೂಡ ವ್ಯಕ್ತಪಡಿಸಲಿಲ್ಲ. ಮತ್ತು ಪೂಜ್ಯ ಗುರುಗಳು ಮೌನ ಇದು ನಾವು ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡಾಕತ್ತೀವಿ. ಆವಾಗ ಗುರುಗಳಿಗೂ ಮತ್ತು ಬಂಧಿಸಿದ್ರು ಮತ್ತು ನಮ್ಮ ಸಮಾಜದ ನಾಯಕರನ್ನು ಕೂಡ ಬಂಧಿಸಿದರು. ಅದನ್ನು ನಾವು ಉಗ್ರವಾಗಿ ಖಂಡಿಸ್ತೀವಿ. ಏನು ಮುಖ್ಯಮಂತ್ರಿಗಳು ಇಲ್ಲಿ ಬಂದು ಏನು ಉದ್ಘಾಟನೆ ಮಾಡಾಕತ್ತಾರ, ನಮ್ಮ ಸಮಾಜ ಬಾಂಧವರಿಗೆ ಭಾಳ ಮನಸ್ಸಿಗೆ ನೋವಾಗ್ಯದ. ಯಾಕಂದ್ರೆ ಈಗ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗೆ ಆಲಕತ್ತದ. ಇದು ನಾವು ಇದನ್ನು ಅತಿ ಉಗ್ರವಾಗಿ ನಾವು ಪ್ರತಿಭಟಿಸ್ತೀವಿ. ಮತ್ತು ನಾವೇನು ಮೌನ ರೀತಿಯಿಂದ ನಾವು ಕೈಗೆ ಬಟ್ಟೆ ಕಟ್ಕೊಂಡು ಗೋ ಬ್ಯಾಕ್ CM ಅನ್ನೋ ವೇದ ವಾಕ್ಯದೊಂದಿಗೆ ನಾವು CMನವ್ರಿಗೆ ಇದು ಮಾಡ್ತೀವಿ. ನಮ್ದು ಏನು ಮನಸ್ಸಿನಲ್ಲಿ ಐತೆ ಅಂತಂದ್ರೆ, ಈಗ CM ಅವರೇ ಉದ್ಘಾಟನೆ ಮಾಡೋದಕ್ಕಂತೇನಿಲ್ಲ. ಉಸ್ತುವಾರಿ ಸಚಿವರದಾರ, ಅವ್ರ ಕಡೆಯಿಂದನೂ ಮಾಡಿಸೋದು ನಡೀತದೆ. ಇಲ್ಲಾಂದ್ರೆ ಸಮಾಜದ ಕಟ್ಟ ಕಡೆ ಯಾರಾದರೂ ಬಡು ರೈತ ಇರಬೇಕು, ಮಹಿಳೆ ಇರಬೇಕು, ಯಾರು ಅಂಗವಿಕಲ ಇರಲಿ, ಅವ್ರು ಕೂಡ ಮಾಡಿದ್ರೆ ನಮ್ಗೆ ಭಾಳ ಖುಷಿ ಆಗ್ತದೆ. ನಾವು ಏನು CM ಅವರು ಬರ್ತಾರಲ್ಲ, ಭಾಳ ಅತೃಪ್ತಿ ಅದೀವಿ ನಾವು, ಹೌದಾ? ಸೊ ನಮ್ಮ ಮನಸ್ಸಿಗೆ ಭಾಳ ನೋವಾಗ್ಯದ. ಆ ಉದ್ದೇಶದಿಂದ ಇನ್ನೊಂದು, ಪ್ರತಿ ಸದನೂ CM ಅವರು ಏನು ಅಸಂವಿಧಾನಿಕ ಇದು ಮೀಸಲಾತಿ ಅಂತ ಪ್ರತಿ ಪ್ರೆಸ್ನಲ್ಲೂ ಅವ್ರು ಹೇಳ್ಯಾರ. ಬೆಂಗಳೂರಿನಲ್ಲಾಗಿರ್ಬೋದು, ಬೇರೆ ಕಡೆ ಪ್ರೆಸ್ನಲ್ಲಿ ಆದ ಕೇಳಿದಾಗ ಕೂಡ ಅಸಂವಿಧಾನಿಕ ಅಂತ ಭಾಳ ಸಮಾಜವನ್ನು ವ್ಯಂಗ್ಯವಾಗಿ ಮಾತಾಡ್ಯಾರ. ಮತ್ತು ಏನಂತಂದ್ರೆ ಅತಿ ನಿಕೃಷ್ಟವಾಗಿ ಕಂಡಾರ. ನಮ್ಮ ಸಮಾಜ ನಾಯಕರನ್ನು ತುಳಿಬೇಕನ್ನೋದು ಉದ್ದೇಶದಿಂದ ಇಲ್ಲಿ ವಿಜಯಪುರದಲ್ಲಿ ಏನು ಒಂದೇ ಬಣ ಇದ್ದಿದ್ದನ್ನ ಹಲವಾರು ಬಣಗಳನ್ನು ಮಾಡೋಕ್ಕೆ ಅವರೇ ಕಾರಣ ಅಂತ ನೇರ ಆರೋಪ ನಾ ಮಾಡ್ತೀನಿ. ನನ್ನ ಹೆಸರು ಶಿವರಾಜ್ ಪೊಲೀಸ್ ಪಾಟೀಲ್ ಅಂತ, ಉದ್ಯಮ ಘಟಕದ ರಾಜ್ಯಾಧ್ಯಕ್ಷ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ BMTV ನ್ಯೂಸ್ ಕನ್ನಡ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವುದು ಮರಿಬೇಡಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಿರೂಪಕಿ ಸವಿ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನ ನಿರೂಪಣೆ ಮಾಡಿದ್ದೀನಿ. ಮೋದಿಜಿಯವರ ಕಾರ್ಯಕ್ರಮ ನಿರೂಪಣೆ ಮಾಡಿದ್ದೀನಿ. ನನಗೊಂದು ಖುಷಿ ವಿಚಾರ ಅಂತ ಹೇಳಿದ್ರೆ, ನಮ್ಮ ಭಾಸ್ಕರ್ ಅವರು BMTV ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದ್ದಾರೆ. ಈ BMTV ಕನ್ನಡ ಯೂಟ್ಯೂಬ್ ಚಾನೆಲ್ ಇದೆಯಲ್ಲ, ಅಲ್ಲಿ ಎಷ್ಟು ಮಾಹಿತಿಯನ್ನ ಕೊಡುತ್ತೆ, ಎಷ್ಟು ವಿಚಾರವಂತಿಕೆ ಇರುತ್ತೆ, ಎಷ್ಟು ನಮ್ಮ ಕನ್ನಡ ಪರ ಅಭಿಮಾನ ಇರುತ್ತೆ ಅಂತ ಹೇಳಿದ್ರೆ, ಆ ಯೂಟ್ಯೂಬ್ ಚಾನೆಲ್ ನ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ಎಲ್ಲ ಕನ್ನಡಾಭಿಮಾನಿಗಳು, ನಮ್ಮ ಕನ್ನಡಿಗರು, ನನ್ನ ಯುವ ಕನ್ನಡ ಸ್ನೇಹಿತರು, ದಯಮಾಡಿ BMTV ಕನ್ನಡ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ. ಅತಿ ಹೆಚ್ಚು ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಮಾಹಿತಿಗಳು ಬರ್ತಿರುತ್ತೆ. ಅದನ್ನ ಮರಿ ತಿಳ್ಕೊಳ್ಳೋದಕ್ಕೆ ನನ್ನ ಮೂಲಕ ನಮ್ಮ ಜ್ಞಾನಾರ್ಜನೆಯನ್ನ ಮಾಡ್ಕೊಳ್ಳೋಣ. ಏನಂತೀರಾ? ನಾನು ಸವಿ ಪ್ರಕಾಶ್, ಚಂದನ ವಾಹಿನಿಯ ನಿರೂಪಕಿ.